ಹಾಯ್, ನಮಸ್ಕಾರ ನನ್ನ ಗೆಳತಿಯರಿಗೆ. ಸೊ ಹಾಲಿಡೇಸ್ ಎಲ್ಲ ಮುಗೀತಾ ಬಂತು. ನೀವುಗಳು ಯಾವ ರೀತಿ ಮಕ್ಕಳನ್ನ ನೋಡಿಕೊಂಡ್ರೋ, ನೀವುಗಳು ಎಷ್ಟು ದಣದ್ರೋ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಈಗ ನಾನು ನನ್ನ ಒಂದು ಇದನ್ನು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ಸೊ ಹಾಲಿಡೇಸಲ್ಲಿ ಅವರು ಆಡೋದಕ್ಕೆ ಕಳಿಸ್ಕೊಟ್ಟೆ, ಮತ್ತು ಹೋಮ್ವರ್ಕು, ಸ್ಕೂಲ್ ಹೋಮ್ವರ್ಕು ಇತ್ತು, ಮನೇಲೂ ಹೋಮ್ವರ್ಕು, ಟೇಬಲ್ಸು ಎಲ್ಲ ಮಾಡಿಸ್ಬಿಟ್ಟಿದ್ದೆ. ಈಗ ಲಾಸ್ಟಾಗಿ ಈ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅವರ ಒಂದು ಯಾವ ರೀತಿ ಅವರು ತಮ್ಮ ಒಂದು ಹಾಲಿಡೇಸ್ನ ಕಳೆದ್ರು ಅನ್ನೋದನ್ನು ತಮ್ಮ ಒಂದು ಭಾಷೆಯಲ್ಲಿ, ಇಂಗ್ಲೀಷ್ ಮೀಡಿಯಮ್ ಆಗಿದ್ರೆ ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು, ಕನ್ನಡ ಮೀಡಿಯಮ್ ಆಗಿದ್ದರೆ ಕನ್ನಡ ಮೀಡಿಯಮಲ್ಲಿ ಬರೆದುಬಿಟ್ಟು ಒಂದು ಹಾಳೆಯಲ್ಲಿ ನಿಮಗೆ ಹೇಳೋದಕ್ಕೆ ಹೇಳಿ. ಅವರು ಯಾವ ರೀತಿ ತಮ್ಮ ಒಂದು ರಜೆಗಳನ್ನ ಕಳೆದ್ರು, ಮನೆಯಲ್ಲಿ ಇರುವಂತಹ ವಾತಾವರಣ ಅವ್ರಿಗಿಷ್ಟ ಆಯಿತಾ, ಸ್ಕೂಲಲ್ಲಿರೋಂಥ ವಾತಾವರಣ ಅವ್ರಿಗಿಷ್ಟ ಆಯಿತಾ, ಮನೆಯಲ್ಲಿ ಎಂಥ ಫ್ರೆಂಡ್ಸ್ನ ಮೀಟ್ ಆದರು, ಯಾವ ರೀತಿ ಅವರಿಗೆ ತಮ್ಮ ಒಂದು ಆಟ ಆಡೋದಕ್ಕೆ ಮತ್ತು ರಜೆಗಳನ್ನ ಕಳೆಯೋದಕ್ಕೆ ಯಾರ್ಯಾರು ಸಹಾಯ ಮಾಡಿದ್ರು, ಹೇಗಿತ್ತು ಅಂತಂದ್ಬಿಟ್ಟಿದ್ದು ತಮ್ಮ ಒಂದು ಅಭಿಪ್ರಾಯಗಳನ್ನು ನಿಮಗೆ ಹಂಚ್ಕೊಳ್ಳೋದಕ್ಕೆ ಹೇಳಿ. ಇಲ್ಲಾಂದರೆ ಬರ್ಕೊಡ್ಲಿ, ಇಲ್ಲ ಅಂತಂದರೆ ಹೇಳಿ ಬಾಯ್ಬಿಟ್ಟು, ಈ ಥರ ಆಯಿತು, ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಈ ರೀತಿ ಇತ್ತು ಅಂತಂದ್ಬಿಟ್ಟಿದ್ದೆ. ಸೊ ಅದರಿಂದ ನಿಮಗೆ ಒಂದು ನೆಕ್ಸ್ಟ್ ಮುಂದಕ್ಕೆ ನಾವು ಯಾವ ರೀತಿ ಏನು ಮಾಡಬೇಕು ಅಂತಂದ್ಬಿಟ್ಟಿದ್ದೆ ಒಂದು ಐಡಿಯಾ ಬರುತ್ತೆ. ಓಕೆ, ಸೊ ನಾನು ಮಾಡಿದ್ದನ್ನು ನಿಮಗೆ ಹೇಳಿದೆ. ನೀವು ಆ ರೀತಿ ಮಾಡಿಬಿಟ್ಟು ಖುಷಿಯಾಗಿ ಇರಿ ಮಕ್ಕಳ ಜೊತೆ. ಓಕೆ, ಸೊ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ ನೆಕ್ಸ್ಟು. ಸೊ ಅದರಿಂದ ಅವರ ಒಂದು ಅಭಿಪ್ರಾಯಗಳನ್ನ ಕೇಳಿಬಿಟ್ಟಿದ್ದೆ. ನಮಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.